ವಿಜ್ಞಾನ ತಂತ್ರಜ್ಞಾನದಲ್ಲಿ ನಾವು ಚಂದ್ರನನ್ನು ತಲುಪಿದ್ರೆ ಈ ಮೂಢನಂಬಿಕೆ ಅಂಧಕಾರದಲ್ಲಿ ಪಾತಾಳಕ್ಕೆ ಹೋಗ್ತಾ ಇದ್ದೀವಿ. ಅದೇ ರೀತಿಯ ಘಟನೆಯೊಂದು ವಿಜಯನಗರದಲ್ಲಿ ನಡೆದಿದೆ. ನಿಧಿ ಆಸೆಗಾಗಿ ಪ್ರಾಚೀನ ದೇಗುಲದ ಪ್ರಾಂಗಣವನ್ನು ಅಗೆದುಬಿಟ್ಟಿದ್ದಾರಂತೆ ನಿಧಿಗಳರು. 11ನೇ ಶತಮಾನದ ಐತಿಹಾಸಿಕ ಶ್ರೀ ಕಲ್ಲೇಶ್ವರ ದೇವಸ್ಥಾನದಲ್ಲಿ ಈ ಘಟನೆ ನಡೆದಿದೆ. ದೇಗುಲದ ಪ್ರಾಂಗಣವನ್ನು ಅಗೆದು ಧ್ವಂಸಗೊಳಿಸಿಬಿಟ್ಟಿದ್ದಾರೆ ಕಿಡಿಗೇಡಿಗಳು. ವಿಜಯನಗರ ಜಿಲ್ಲೆಯ ಚೀಲ್ಗೋಡು ಗ್ರಾಮದಲ್ಲಿ ಘಟನೆ ನಡೆದಿದೆ. ರಾಜರ ಆಳ್ವಿಕೆಯಲ್ಲಿ ನಿಧಿಯನ್ನು ಸಂಗ್ರಹಿಸಿಟ್ಟಿರಬಹುದು ಎಂಬಂತಹ ಮೌಢ್ಯತೆ ಇವರಲ್ಲಿ ಇತ್ತಂತೆ. ದೇವಸ್ಥಾನವನ್ನು ಅಗೆದು ವಿರೂಪಗೊಳಿಸಿದ್ದಾರೆ ನಿಧಿಗಳರು. ಪರಿಸ್ಥಿತಿ ಹೇಗಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಒಂದು ಇರೋ ದೇವಸ್ಥಾನವನ್ನು ಕೂಡ ಅಗೆದು ಹಾಳು ಮಾಡಿದ್ದಾರೆ. ಮತ್ತೊಂದು ಈ ಶ್ರಮವನ್ನೇ ಬೇರೆ ಎಲ್ಲರೂ ಕಡೆ ಹಾಕಿದರೆ ಕೈ ತುಂಬ ಕಾಸಾದರೂ ಮಾಡ್ಕೊಳ್ತಾ ಇದ್ರು. ಈಗ ಈ ಕಡೆ ನಿಧಿನೂ ಇಲ್ಲ, ಮತ್ತೊಂದು ಕಡೆ ಮಾಡಿದ ಕೆಲಸಕ್ಕೆ ಸುಂಕನೂ ಇಲ್ಲ. ಹಾಗಾಗಿ ಅರ್ಧಕ್ಕೆ ಬಿಟ್ಬಿಟ್ಟು ಅಲ್ಲಿಂದ ಹೋಗಿರುವಂಥದ್ದು. ವಿಜಯನಗರದ ಚೀಲ್ಗೋಡು ಎಂಬಂತಹ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ನೋಡಿ, ದೇವಸ್ಥಾನವನ್ನು ಹೇಗೆ ಧ್ವಂಸ ಮಾಡಿ ಅಗಿಯುವಂತಹ ಕೆಲಸವನ್ನು ಮಾಡಿದ್ದಾರೆ ಅಂಥೇಳಿ. ಇದು 11ನೇ ಶತಮಾನದ ಐತಿಹಾಸಿಕ ದೇವಸ್ಥಾನ. ಇದರ ಅಡಿಯಲ್ಲಿ ಚಿನ್ನ ಇದೆ, ನಿಧಿ ಇದೆ ಅಂಥೇಳಿ ಮನಸ್ಸಿಗೆ ಬಂದಂಗೆ ಅಗೆದುಬಿಟ್ಟು ಅಲ್ಲಿಂದ ಹೋಗಿರುವಂಥದ್ದು.